ನಾವೆಲ್ಲ ಕಳೆದ ಚುನಾವಣೆಯಲ್ಲಿ ಈ ಪಕ್ಷಕ್ಕೆ ತಮ್ಮೆಲ್ಲರ ಸಹಕಾರದಿಂದ ಸಹಾಯದಿಂದ ಇವತ್ತು ಸನ್ಮಾನ್ಯ ಸಿದ್ದರಾಮಯ್ಯ ಸರ್ಕಾರ ರಾಜ್ಯದಲ್ಲಿ ಸರ್ಕಾರವನ್ನು ಮಾಡ್ತಿದ್ದು ತಮಗೆಲ್ಲ ಗೊತ್ತಿರುವಂಥ ವಿಚಾರ. ಯಾಕೆಂದ್ರೆ ಈಗಾಗಲೇ ಬಹಳ ತಡವಾಗಿದೆ. ಮುಖ್ಯಮಂತ್ರಿಗಳು ಕೂಡ 4:15 ಇಲ್ಲಿಂದ ಹೋಗಬೇಕಾಗಿದೆ. ಯಾಕಂದ್ರೆ ಅವ್ರಿಗೆ ಹೆಚ್ಚು ಸಭೆ ಕೊಡಬೇಕಾಗಿದೆ. ಈ ಸಂದರ್ಭದಲ್ಲಿ ಸ್ವಾಮೀಜಿಯವರ ನೇತೃತ್ವದಲ್ಲಿ ಈ ಜಾತ್ರೆಯನ್ನು ಪ್ರಾರಂಭ ಮಾಡುವ ಮೂಲಕ ಈ ಸಮಾಜದಲ್ಲಿ ಜಾಗೃತಿ ಮಾಡುವಲ್ಲಿ ಖಂಡಿತವಾಗಿ ಈ ಸಭೆ ಯಶಸ್ವಿಯಾಗಿದೆ. ಅದು ವಿಶೇಷವಾಗಿ ರಾಜಕೀಯ, ಸಾಮಾಜಿಕ, ಶೈಕ್ಷಣಿಕ ಹಕ್ಕುಗಳನ್ನು ಪಡೆಯಲಿಕ್ಕೆ ಕಳೆದ ಒಂದು 10 ವರ್ಷಗಳಿಂದ ಸ್ವಾಮೀಜಿಯವರ ಮುಖಂಡತ್ವದಲ್ಲಿ ಹಲವಾರು ಸರ್ಕಾರದಿಂದ ಸವಲತ್ತು ಪಡೆಯಲಿಕ್ಕೆ ಈ ಸಮುದಾಯ ಯಶಸ್ವಿಯಾಗಿದೆ. ಇಷ್ಟಕ್ಕೆ ನಮ್ಮ ಹೋರಾಟ ಕೊನೆಗಳು ಇನ್ನು ಸುಮಾರು ವಿಷಯಗಳನ್ನ ನಾಗೇಂದ್ರ ಅವರು ಪ್ರಸ್ತಾಪ ಮಾಡಿದ್ದಾರೆ. ಅದು ಟ್ರೈಬಲ್ ಯೂನಿವರ್ಸಿಟಿ ಇರಬಹುದು, ST ಕಮಿಷನ್ ಇರಬಹುದು, ಬ್ಯಾಕ್ಲಾಗ್ ಹುದ್ದೆಗಳಿರಬಹುದು, ಹಲವಾರು ವಿಶ್ವವಿದ್ಯಾಲಯಕ್ಕೆ ಮಹರ್ಷಿ ವಾಲ್ಮೀಕಿ ಅವರ ಹೆಸರನ್ನ ಇಡುವಂತ ಬಹಳ ದಿನದಿಂದ ಬೇಡಿಕೆ ಇದೆ. ಈ ಬೇಡಿಕೆಯನ್ನು ಈ ನಮ್ಮ ಸರ್ಕಾರ, ಸಿದ್ದರಾಮಯ್ಯ ಸರ್ಕಾರ ಖಂಡಿತವಾಗಿ ಬರುವ ದಿನದಲ್ಲಿ ಹಂತ ಹಂತವಾಗಿ ಒಂದೇ ಸರಿ ಮಾಡಲಿಕ್ಕೆ ಖಂಡಿತವಾಗಿ ಅಸಾಧ್ಯ. ಹಂತ ಹಂತವಾಗಿ ನಮ್ಮ ಸಮುದಾಯದ ಬಹುದಿನಗಳ ಬೇಡಿಕೆಯನ್ನು ಈಡೇರಿಸಬೇಕಂತ ನಾನು ಕೂಡ ಒತ್ತಾಯಿಸ್ತಾ, ನಮಗೆ ಸಿಗುವಂತ SC STಗೆ 30,000 ಕೋಟಿ ಅಧಿಕ ಹಣವನ್ನ ನಮಗೆ ಹೆಚ್ಚು ಶೈಕ್ಷಣಿಕ ಮತ್ತು ಉದ್ಯೋಗ ಅವಕಾಶಕ್ಕೆ ಮೀಸಲಿಟ್ಟರೆ ಒಳ್ಳೆಯದು. ಯಾಕಂದ್ರೆ ಸಮುದಾಯ ಆರ್ಥಿಕವಾಗಿ ಪ್ರಗತಿ ಹೊಂದುತ್ತದೆ. ಸೊ ಆ ನಿಟ್ಟಿನಲ್ಲಿ ಕೂಡ ನಮ್ಮ ಸರ್ಕಾರ ಮುಖ್ಯಮಂತ್ರಿ ಚಿಂತನೆ ಮಾಡಬೇಕು. ಯಾಕಂದ್ರೆ ಹಿಂದೆ ಅವ್ರು ಇದ್ದಾಗನೇ KIDBಯಿಂದ ನಮ್ಗೆ ಲ್ಯಾಂಡ್ ಕೊಡುವಂತ ಕಾರ್ಯಕ್ರಮ ಪ್ರಾರಂಭ ಆಯ್ತು. ಇವತ್ತೆಲ್ಲ ನಾವು ಬೆಂಗಳೂರು ಏರ್ಪೋರ್ಟ್ ಹತ್ತಿರ SC STಗಳ ಲ್ಯಾಂಡ್ ಕೊಟ್ಟಿದ್ದಾರೆ. ಕೆಲವರು ಉದ್ಯಮಗಳನ್ನು ಕೂಡ ಪ್ರಾರಂಭ ಮಾಡಿದ್ದಾರೆ. ಆ ಕಾರ್ಯಕ್ರಮ ಮತ್ತೆ ಹೆಚ್ಚಿನ ಪ್ರಮಾಣದಲ್ಲಿ ಪ್ರಾರಂಭ ಆಗಬೇಕು. ಸಬ್ಸಿಡಿ ದರದಲ್ಲಿ ನಮಗೆ ಭೂಮಿಗಳನ್ನು ಕೊಡಬೇಕು. KSFCಯಿಂದ ಧಾರಾಳವಾಗಿ ನಮಗೆ ಲೋನ್ ಕೊಡುವಂತ ಪ್ರಯತ್ನ ಆಗಬೇಕು. ಅಲ್ಲಿ ನಮಗೆ ಲೋನ್ ಕೊಡ್ತಾ ಹೋದ ಕಡೆ ಹೇಳಿದ್ರು ಕೂಡ ಬಹಳಷ್ಟು ತೊಂದರೆಗಳು ಕೂಡ ಇದೆ. ಸೊ ಹೀಗಾಗಿ ನಮ್ಮನ್ನ ಆರ್ಥಿಕವಾಗಿ ಶಕ್ತಿವಂತ ಮಾಡುವಂತ ಪ್ರಯತ್ನ ಆಗಬೇಕು. ಶಿಕ್ಷಣಕ್ಕೆ ಹೆಚ್ಚು ಮಹತ್ವವನ್ನು ಕೊಡುವಂತ ಪ್ರಯತ್ನ ನಮ್ಮ ಸರ್ಕಾರದಿಂದ ಆಗಬೇಕಂತ ಆಸೆ ಇದೆ. ಜೊತೆಗೆ ಬಹುದಿನಗಳ ಬೇಡಿಕೆ ಇದೆ. ಬೆಂಗಳೂರು ಹತ್ತಿರ ವಾಲ್ಮೀಕಿ ಮಠಕ್ಕೆ ಒಂದು ದೇವನ ಹತ್ತಿರ ಒಂದು ಜಾಗ ಕೂಡ ಸ್ವಾಮೀಜಿಯವರು ಈಗಾಗಲೇ ಪ್ರಸ್ತಾವನೆ ಮಾಡಿದ್ದಾರೆ. ಅಲ್ಲಿ ಜಾಗ ಕೂಡ ಬಹಳ ಅವಶ್ಯಕತೆ ಇದೆ. ಅದನ್ನು ಕೂಡ ಮುಖ್ಯಮಂತ್ರಿಗಳು ನಮ್ಮ ಜೊತೆಗೆ ಬಹಳಷ್ಟು ಶೋಷಿತ ಸಮುದಾಯಕ್ಕೆ ಕೊಡುವಂತ ಈಗಾಗಲೇ ಚರ್ಚೆ ನಡೆದಿದೆ. ಆದಷ್ಟು ಬೇಗ ಮುಖ್ಯಮಂತ್ರಿಗಳು ಶೋಷಿತ ಸಮುದಾಯದ ಮಠಗಳಿಗೆ ಬೆಂಗಳೂರು ಹತ್ರ ಭೂಮಿಯನ್ನು ಕೊಡಬೇಕಂತ ಕೂಡ ನಾನು ವಿನಂತಿ ಮಾಡ್ತಾ, ವಿಶೇಷವಾಗಿ KIDB ಇರಬಹುದು, SIDC ಇರಬಹುದು, KSFCಯಿಂದ ಸಾಕಷ್ಟು ಉದಾರ ರೀತಿಯಿಂದ ಈ ಸಮುದಾಯಕ್ಕೆ ಉದ್ಯೋಗ ಅವಕಾಶಗಳನ್ನ ಕಲ್ಪಿಸಿಕೊಡ್ಲಿಕ್ಕೆ ನಮ್ಮ ಸರ್ಕಾರ, ಅದು ವಿಶೇಷವಾಗಿ ಮುಖ್ಯಮಂತ್ರಿಗಳು ಪ್ರಯತ್ನ ಮಾಡಬೇಕಂತ ಹೇಳ್ತಾ ಇದ್ದಾರೆ. ಇನ್ನೂ ಪರಮೇಶ್ವರ್ಜಿ ಮಾತಾಡಬೇಕು, ಮುನಿಯಪ್ಪ ಅವ್ರಜಿ, ಆಮೇಲೆ ನಮ್ಮ ತುಮಕೂರು ಎಕ್ಸ್ಪ್ರೆಸ್ ಕೂಡ ಇನ್ನೂ ತನ್ನ ಭಾಷೆಯನ್ನು ಕೂಡ ಮಾತಾಡಬೇಕಾಗಿದೆ. ಅವ್ರದ್ದು ಕೂಡ ನಾವೆಲ್ಲ ಭಾಷೆಯಿಂದ ನಿರೀಕ್ಷೆಯಲ್ಲಿ ಇದ್ದೀವಿ. ನಮ್ಮ ಸಮುದಾಯದ ಬಹಳ ದೊಡ್ಡ ಹುಲಿ ಆಗಿದೆ. ಅದು ಗಟ್ಟಿಯಾದಂಥ ಹುಲಿ. ಅವರಿಂದ ಸಾಕಷ್ಟು ಕಾರ್ಯಕ್ರಮವನ್ನ ಬಹುತೇಕ ನಮ್ಮ ಸೆಕ್ರೆಟರಿಯೇಟ್ ಆಗಲಿಕ್ಕೆ ಮುಖ್ಯವಾಗಿ ರಾಜಣ್ಣ ಅವರೇ ಕಾರಣ. ನಾನು ರಾಜೇಂದ್ರ ಕೇವಲ ಮುಖ್ಯಮಂತ್ರಿ ಹೋಗಿದ್ದೀವಿ ಅಷ್ಟೇ. ಸಿದ್ದರಾಮಯ್ಯ ಅವರಿಗೆ ಅವರೇ ಕನ್ವಿನ್ಸ್ ಮಾಡಿ ಕೇವಲ 1 ನಿಮಿಷದಲ್ಲಿ ಆದೇಶ ಮಾಡುವಂತ ಪ್ರಯತ್ನ, ಅದು ಶ್ರೇಯಸ್ಸ ರಾಜಣ್ಣ ಅವರಿಗೆ ಹೋಗ್ಬೇಕು. ಸೊ ಹೀಗಾಗಿ ಅವರು ಕೂಡ ಸಮುದಾಯದ ಪರವಾಗಿ ನಾಗೇಂದ್ರ, ನಾವು ಎಲ್ಲ ಶಾಸಕರು ಈ ಸಮುದಾಯಗಳಿಗೆ ನಾವೆಲ್ಲ ಪ್ರಯತ್ನ ಮಾಡ್ತಾ ಇದ್ದೀವಿ. ಖಂಡಿತವಾಗಿ ಸಿದ್ದರಾಮಯ್ಯ ಸರ್ಕಾರ, ನಮ್ಮ ಸರ್ಕಾರ, ನಿಮ್ಮ ಸರ್ಕಾರ ಅದಕ್ಕೆ ಬರುವಂತ ದಿನಗಳಲ್ಲಿ ಪೂರಕವಾಗಿ ಕೆಲಸ ಮಾಡ್ತದೆ. ಈ ಸಮುದಾಯಕ್ಕೆ, ಶೋಷಿತ ಸಮುದಾಯಗಳಿಗೆ ಸಾವಿರಾರು ವರ್ಷದಿಂದ ಏನು ಅನ್ಯಾಯ ಆಗಿದೆ ಅದು ಬರುವಂತ ದಿನಗಳಲ್ಲಿ
ಹೋಗಿಸುವಂತ ಕೆಲಸ ಸಿದ್ದರಾಮಯ್ಯ ಸರ್ಕಾರ ಮಾಡಲಿ ಅಂತ ತಮ್ಮೆಲ್ಲ ಪರವಾಗಿ ಒತ್ತಾಯ ಮಾಡಿ, ಯಾಕಂದ್ರೆ ವಿಶೇಷವಾಗಿ ಮುಖ್ಯಮಂತ್ರಿಗಳಿಗೆ ಹೆಚ್ಚು ಅವಕಾಶ ಕೊಡಬೇಕಾಗಿದೆ. ಅವರ ಭಾಷಣ ಬಹಳ ನಮಗೆ ಮುಖ್ಯವಾಗಿದೆ. ಹೀಗಾಗಿ ಜಾತ್ರೆ ಮಾಡೋದ್ರಿಂದ ಈ ಸಮುದಾಯದಲ್ಲಿ ಬಹಳಷ್ಟು ಜಾಗೃತಿಯನ್ನು ಉಂಟಾಕುವಂತ ಕೆಲಸ ಮಾಡಿದೆ ಅಂತ ಹೇಳುತ್ತಾ, ಹೀಗಾಗಿ ಮತ್ತೊಮ್ಮೆ ತಮಗೆಲ್ಲ ಹೊಂಚಿ ನನ್ನ ಮಾತು ಮುಗಿಸ್ತೀನಿ. ನಮಸ್ಕಾರ ಎಲ್ಲರಿಗೂ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.